ಜಾಸ್ತಿ ಮೆರಿಬೇಡ, ಈಗ್ಲೇ ಜಾಗ್ರತೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಬೀಳ್ತೀಯ ಭೂಮಿಗೆ. ನೋಡ್ತೀಯಾ ತುಂಡಾಯ್ತು ನೋಡು, ಹೋಗ್ತಿದ್ಯಾ ಅಲ್ಲಿ ದೂರ ಹೋಯ್ತು. ಅಯ್ಯೋ ನಡಿಯ ಖುಷಿ, ನನ್ ಲಕ್ಕಿ ಗಾಳಿಪಟ ಕಣೆ, ಹಿಡ್ಕೊ ಬರೋಣ ಬಾ. ಲೋ ಚಿತ್ರ, ಎಲ್ಲ ಸಿಗುತ್ತೋ ಅದು, ದೂರ ಹೋಯ್ತಲ್ಲೋ, ಬೇಡ ಬಿಡು, ಬೇರೆ ತಗೋ. ಇಲ್ಲ ನಂಗೆ ಅದೇ ಬೇಕು, ನೀ ಬರಲ್ಲ ಅಂದ್ರೆ ಬಿಡು, ನಾ ಒಬ್ನೇ ಹೋಗ್ತೀನಿ. ಒಳ್ಳೆ ಕಾಟ ಆಯ್ತಲ್ಲ ನಿಂದು, ನಡಿ. ನೋಡು, ಗುಡ್ಗು ಮಿಂಚು ಎಲ್ಲ ಶುರುವಾಯ್ತು, ಮಳೆ ಬರೋ ಹಂಗಿದೆ. ಬಾರ ವಾಪಸ್ ಮನೆಗೆ ಹೋಗೋಣ. ಇಲ್ಲ ನಾನ್ ಬರಲ್ಲ, ಗಾಳಿಪಟ ಹುಡ್ಕೊಂಡೇ ಬರೋದು ನಾನು. ಅಯ್ಯೋ ಮಳೆ ಬಂದೇ ಬಿಡ್ತು, ನಡಿಯೋ ಮನೆಗೆ. ಜೋರ್ ಬರಲ್ಲ ಕಣೆ ಖುಷಿ, ಸ್ವಲ್ಪ ಚಿಮ್ಕಿ ಹೋಗುತ್ತೆ ಇರು. ಅಯ್ಯೋ ಪೂರ ಚೆಂಡಿ ಹಾಕ್ತಿದ್ದೀನೋ ನಾನು, ಚಳಿ ಆಗ್ತಿದೆ, ಜ್ವರ ಬರುತ್ತೆ. ಖುಷಿ, ಅಲ್ಲೊಂದು ಮನೆ ಕಾಣಿಸ್ತಿದೆ ನೋಡು, ಮಳೆ ಬಿಡೋವರೆಗೂ ಅಲ್ಲಿ ಹೋಗಿ ನಿಂತು ಆಮೇಲೆ ನನ್ ಗಾಳಿಪಟ ಹುಡ್ಕೊಂಡು ಮನೆಗೆ ಹೋಗುವ, ನಡಿ. ಖುಷಿ, ಯಾವ್ದೋ ಹುಡುಗಿ ಹೇಳ್ತಿದೆ, ಹೋಗಿ ನೋಡೋಣವಾ? ಇಲ್ಲ ನಾನ್ ಬರಲ್ಲ, ಕಾಡಲ್ಲಿ ಈ ಮಳೆಯಲ್ಲಿ ಇಲ್ಲಿ ಯಾವ ಹುಡುಗಿ ಬಂದು ಅಳತ್ತೋ, ಏನೋ ಮೋಸ ಇದೆ, ಬೇರೆ ಏನೋ ಇದೆ, ಬೇಡ ಕಣೋ ಅಪ್ಪು, ಸುಮ್ಮನೆ ಕೂತ್ಕೋ. ಇಲ್ಲ ಕಣೆ, ಏನು ಮೋಸ ಇರಲ್ಲ, ಭೂತ ಆಗಿದ್ರೆ ಇಷ್ಟು ಸಾಫ್ಟ್ ಆಗಿ ಅಳತ್ತಾ? ಯಾವ್ದೋ ಹುಡುಗಿ ಪಾಪ ಏನು ತೊಂದ್ರೆಯಲ್ಲಿದೆ, ನೀ ಬರ್ದಿದ್ರೆ ಬಿಡು, ನಾ ಒಬ್ನೇ ಹೋಗಿ ನೋಡ್ತೀನಿ. ಇರೋ, ನಾನು ಬರ್ತೀನಿ. ನಾನ್ ಹೇಳಿಲ್ವ ನಿಂಗೆ ಯಾರು ತೊಂದರೆಯಲ್ಲಿದ್ದಾರೆ ಅಂತ? ನೋಡೀಗ, ಯಾರು ನೀನು? ನಿನ್ನನ್ನ ಯಾರು ಬಂದಿ ಮಾಡಿಟ್ಟಿದ್ದಾರೆ ಆಂಟಿ? ನಾನೊಬ್ಳು ದೇವಕನ್ನೆ. ಈ ಕಾಡು ಮಾರ್ಗದ ಹೋಗ್ತಿರ್ಬೇಕಾದ್ರೆ ನನ್ನ ಮ್ಯಾಜಿಕ್ ಸ್ಟಿಕ್ ಕೆಳಗೆ ಬಿದ್ದೋಯ್ತು. ಅದರಲ್ಲಿ ನನ್ನೆಲ್ಲ ಶಕ್ತಿ ಇರೆ, ಅದಕ್ಕೆ ಕೆಳಗೆ ಬಂದು ಹುಡುಕ್ಬೇಕಾದ್ರೆ ಒಬ್ಬ ತಾಂತ್ರಿಕ ನನ್ನಿಲ್ಲಿ ತಂದು ಬಂದಿ ಮಾಡಿಬಿಟ್ಟ. ನನ್ನ ಇಲ್ಲಿಂದ ಬಿಡಿಸಿ ಇದರಿಂದ ಹೊರಗೆ ತೆಗೀರಿ, ನನ್ನ ಲೋಕಕ್ಕೆ ಹೋಗ್ಬೇಕು ನಾನು. ಈಗ ತಂತ್ರಿ ಎಲ್ಲಿದ್ದಾನೆ ಪರಿ ಆಂಟಿ? ಆತ ನನ್ನ ಮ್ಯಾಜಿಕ್ ಸ್ಟಿಕ್ ಹುಡ್ಕೋಕೆ ಕಾಡಿಗೆ ಹೋಗಿದ್ದಾನೆ. ಆ ಸ್ಟಿಕ್ ಅವನ ಕೈಗೆ ಸಿಕ್ಕರೆ ಅದ್ರ ಶಕ್ತಿಯಿಂದ ಮನುಕುಲನೇ ನಾಶ ಮಾಡ್ತಾನೆ, ಎಲ್ರಿಗೂ ತೊಂದರೆ ಕೊಡ್ತಾನೆ. ಹೌದಾ? ನೀ ಹೆದರಬೇಡ ಪರಿ ಆಂಟಿ, ನಾನು ನಿನ್ನನ್ನು ಹೊರಗೆ ತೆಗಿತೀನಿ. ಏನಾಯ್ತು ಅಪ್ಪು? ಇದು ಸಾಧಾರಣವಾದ ಪಂಜರ ಅಲ್ಲ. ಆ ಮಾಂತ್ರಿಕ ಏನೋ ಮಾಟ ಮಂತ್ರ ಮಾಡಿಟ್ಟಿದ್ದಾನೆ, ಯಾರಿಗೂ ಇದನ್ನು ಓಪನ್ ಮಾಡೋಕ್ಕಾಗಲ್ಲ. ನನ್ನ ಮ್ಯಾಜಿಕ್ ಕೊಲ್ಲು ಸಿಕ್ಕಿದ್ದಿದ್ರೆ ನಾನು ಇದನ್ನು ಓಪನ್ ಮಾಡ್ತಿದ್ದೆ. ಸರಿ, ಹಾಗಾದ್ರೆ ನಾವು ಕಾಡಿಗೆ ಹೋಗಿ ನಿನ್ನ ಮ್ಯಾಜಿಕ್ ಸ್ಟಿಕ್ ಅನ್ನು ಹುಡ್ಕೊ ಬರ್ತೀವಿ. ನಡಿಯ ಖುಷಿ. ನಿನ್ಗೇನಾದ್ರು ಕಾಣಿಸ್ತೇನೆ ಖುಷಿ? ಇಲ್ವೋ? ಎಷ್ಟೊತ್ತಿಂದ ಇಲ್ಲೆಲ್ಲ ಹುಡುಕ್ತಿದ್ದೀನಿ, ಎಲ್ಲೂ ಕಾಣಿಸ್ತಿಲ್ಲ. ಖುಷಿ, ಆ ತಂತ್ರಿಗೆ ಸಿಕ್ತೇನೋ, ಅವನೇ ಇಟ್ಕೊಂಡು ಹೋಗಿರ್ತಾನೆ. ಯಾರೋ ನೀವು ಇಲ್ಲೇನ್ರೋ ಮಾಡ್ತಿದ್ದೀರಾ? ಲೋ ಅಪ್ಪು, ಇವನೇ ಆ ಕುತಂತ್ರಿ ನೀನು. ಏನ್ ಮಾಡೋದು ಈಗ? ಅಂಕಲ್ ಅಂಕಲ್, ನಮ್ ಗಾಳಿಪಟ ಹಾರ್ಕೊಂಡು ಬಂದು ಇಲ್ಲಿ ಬಿತ್ತು, ಅದನ್ನೇ ಹುಡ್ಕೊಂಡು ಹೋಗೋಕ್ ಬಂದ್ವಿ. ನಿಮ್ಮ ಗಾಳಿಪಟನ ಆಮೇಲೆ ಹುಡುಕಿ, ಮೊದಲು ನಂದೊಂದು ಮಂತ್ರದಂಡ ಇಲ್ಲೇ ಎಲ್ಲೋ ಬಿದ್ದು ಹೋಯ್ತು, ನೋಡೋಕೆ ಸ್ಟಾರ್ ಥರ ಹೊಳೆಯುತ್ತೆ, ಅದನ್ನು ಹುಡುಕಿ ಮೊದಲು ಹೋಗಿ. ಆಯ್ತು ಅಂಕಲ್, ಹುಡುಕ್ತೀವಿ. ಏನ್ ಮಾಡೋದು ಅಪ್ಪು, ನಂಗೆ ಭಯ ಆಗ್ತಿದೆ. ಹೆದರ್ಬೇಡ ಕಣಿ ಖುಷಿ, ಹುಡುಕು, ಸಿಕ್ಕರೆ ಸೀದಾ ತಕೊಂಡು ಹೋಗಿ ಆ ಪರಿಗೆ ಕೊಟ್ಟಾಯ್ತು. ಇದೇನೋ? ಹಾ ಹೌದು ಹೌದು, ಅದೇ ಕೊಡು ನಂಗೆ. ಇಲ್ಲ ಇಲ್ಲ ಅಪ್ಪು, ನೀ ತಗೋ, ಓಡ್ ಹೋಗಿ ಕೊಡು ಆ ಪರಿ ಅಂಟಿಗೆ, ಓಡು. ಎಲ್ಲಿಗೆ ಹುಡ್ತೀರಾ? ನಿಲ್ಲಿ. ಕ್ಲೀಂ ಹೀಂ ಹಂ ಹಂ ಸ. ಖುಷಿ, ನೀನ್ ಹಂಗೆ ಕುರಿ ಆಗ್ಬಿಟ್ಟೆ.
ನಿನ್ನ ಕುಂದು ಬಿಡ್ತೀನಿ ನೋಡು. ಓಂ ಹ್ರೀಂ ಹ್ರೀಂ ಕ್ಲೀಂ. ಪರಿ ಅಂತ ವಿನ್ ಆಗ್ಬಿಟ್ಲು ಕಣಪ್ಪು. ಮಾಂತ್ರಿಕ ಕಪ್ಪೆ ಆಗ್ಬಿಟ್ಟ ಕಪ್ಪೆ. ಪರಿ ಆಂಟಿ ಪ್ಲೀಸ್ ನನ್ನ ಖುಷಿನ ಮತ್ತೆ ಮನುಷ್ಯರನ್ನಾಗಿ ಮಾಡ್ಬಿಡಿ. ಅವಳ ಕುರಿ ವಾಸನೆ ನಾನು ತಡ್ಕೊಳಕ್ ಆಗ್ತಿಲ್ಲ. ನಾನು ಕೆಟ್ಟ ವಾಸನೆ ಬರ್ತೀನೇನೋ. ನಿನ್ನನ್ನು ಆ ಮಾಂತ್ರಿಕ ಹೊಂದಿ ಮಾಡಿದ್ದಿದ್ರೆ ಆ ಕೊಳಚಲಿ ಹೊರಳಾಡುವಾಗ ಗೊತ್ತಾಗ್ತಿತ್ತು ನಿಂಗೆ. ಥ್ಯಾಂಕ್ಸ್ ಪರಿ ಆಂಟಿ, ನೀನ್ ನಮ್ಮನ್ನ ಕಾಪಾಡ್ಬಿಟ್ಟೆ. ಇಲ್ಲ ಅಂದ್ರೆ ನನ್ ಖುಷಿ ಕುಯ್ಯಾಗೆ ಊರೆಲ್ಲ ಬಳ್ದಾಡ್ತಿದ್ಲು. ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಇಲ್ಲ ಇಲ್ಲ, ನೀವಿಬ್ರು ನನ್ನನ್ನು ಕಾಪಾಡಿದ್ರಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ನಾನು. ಪರಿ ಆಂಟಿ, ಇನ್ನೇ ಹೋಗೀಗ ನಿನ್ ಲೋಕಕ್ಕೆ. ಇಲ್ಲ ಅಂದ್ರೆ ಇಲ್ಲಿ ನಿನ್ಗೆ ಇನ್ನೇನಾದ್ರೂ ತೊಂದ್ರೆ ಬಂದ್ರೆ ಕಷ್ಟ. ಸರಿ ಮಕ್ಕಳೇ, ಬರ್ತೀನಿ. ನಿಮ್ಗೇನಾದ್ರೂ ಕಷ್ಟ ಬಂದಾಗ ನನ್ನ ನೆನ್ಸ್ಕೊಳ್ಳಿ. ಬರ್ಲಾ? ಬಾಯ್ ಪರಿ ಆಂಟಿ. ಲಿಂಗಗಳಲ್ಲಿ ಮುಖ್ಯವಾಗಿ 3 ವಿಧ: ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತೆ ನಪುಂಸಕ ಲಿಂಗ. ಅದ್ರ ಹೆಸರು ನೋಡಿ ಅದು ಯಾವ ಲಿಂಗ ಅಂತ ಗುರ್ತಿಸಬಹುದು. ಅಂದ್ರೆ ಎತ್ತು ಪುಲ್ಲಿಂಗ, ದನ ಸ್ತ್ರೀಲಿಂಗ, ಆಕಾಶ ನಪುಂಸಕ ಲಿಂಗ. ಗೊತ್ತಾಯ್ತಾ? ಏ ಮಹಾದೇವ, ಹೇಳಪ್ಪ ಹೇಳು, ಸಿಂಹ ಯಾವ ಲಿಂಗ? ಸಿಂಹ ಕಾಡಿನ ರಾಜ, ಪುಲ್ಲಿಂಗ ಸರ್. ಗುಡ್ ಗುಡ್, ನೀ ಒಬ್ನೇ ಓದೋಕ್ ಬರೋ ಹುಡುಗ ನೋಡು. ಕೂತ್ಕೋ ಕೂತ್ಕೋ. ಖುಷಿ, ನೀ ಹೇಳಮ್ಮ, ಕೋಳಿ ಯಾವ ಲಿಂಗ? ಕೋಳಿನಾ? ಕೋಳಿ ಪುಲ್ಲಿಂಗ ಸರ್. ಅದ್ ಹೇಗಮ್ಮ, ಸ್ವಲ್ಪ ವಿವರಿಸು. ನಾನು ಈ ಬ್ಯಾಟ್ರಿ ನೋಡಿ ಆನ್ಸರ್ ಬರೆಯೋದಲ್ವಾ ಸರ್. ಇವ ಸಿಂಹನ ಪುಲ್ಲಿಂಗ ಅಂದ, ನಾನು ಆ ಸಿಂಹ ಜಾಗದಲ್ಲಿ ಕೋಳಿನ ಇಟ್ಟೆ ಅಷ್ಟೇ. ಏನ್ ಮಕ್ಕಳು ನೀವು, ಶಾಲೆಗಲ್ಲ ಕಬ್ಬಿನ ಹಾಲು ತೆಗಿಯೋ ಗಾಣಕ್ಕೆ ಕಟ್ಬೇಕು ನಿಮ್ಮನ್ನ. ಹೀಗೆ ಓದಿದ್ರೆ ಉದ್ಧಾರ ಆದಂಗೆ. ನೀ ಹೇಳು, ಕೋಳಿ ಯಾವ ಲಿಂಗ? ಕೋಳಿನಾ? ಕೋಳಿಯೇ ಕಾಟಿ ಕೋಳಿಯೇ, ಕೊಕ್ಕೋ ಮಾಡ್ತೀಯಾ, ಕೊಕ್ಕೋ ಆಡ್ತೀಯಾ, ನಾನೆಂದು ನಿನ್ನ ಬಿಡನೆ. ಏನೋ ಇದು, ಇಲ್ಲ ಅಂತ್ಯಾಕ್ಷರಿ ನಡೀತಿದ್ಯಾ? ಅಭ್ಯಾಸ ಏನ್ ಬೇಡ ನಿಂಗೆ, ತಲೆ ಹರಟೆನೆ ಮಾಡು. ಎಂತ ಸೂಪರ್ ಹಾಡ್ ಸರ್, ನೆನಪಿಗೆ ಬಂತು, ತಡಿಯೋಕ್ಕಾಗ್ಲಿಲ್ಲ. ಕೂತ್ಕ, ನೀನಾದ್ರೂ ಹೇಳಪ್ಪ. ಕೋಳಿ ಕೋಳಿ ಮತ್ತೆ ಅಮ್ಮ ಅಲ್ವಾ ಸರ್? ಅಮ್ಮ ಅಂದ್ರೆ ಸ್ತ್ರೀಲಿಂಗ ಸರ್. ಓ ಮೈ ಗಾಡ್, ಏನ್ ಉತ್ತರ ಕೊಟ್ಟಿಯಪ್ಪ. ಕೂತ್ಕೋ. ಸರಿ ಸರಿ, ಅಪ್ಪು ನೀ ಹೇಳೋ, ಕತ್ತೆ ಯಾವ ಲಿಂಗ? ಸರ್ ಕತ್ತೆ. ನಗು ಸಾಕು, ಸುಮ್ಮನಿರಿ, ನೀ ಹೇಳೋ. ಸರ್ ಕತ್ತೆ ಇಂದ್ರ ಅಲ್ವಾ ಸರ್? ಇಂದ್ರಂಗೆ ಶಾಪ ಸಿಕ್ಕಿ ಕತ್ತೆ ಆಗ್ಬಿಟ್ರು. ನಾನೆಲ್ಲೋ ಟಿವಿ ನೋಡಿದ್ ನೆನಪು. ನಾನು ಕತ್ತೆ ಬಗ್ಗೆ ಕೇಳ್ದೆ, ಅದಕ್ಕೆ ಉತ್ತರ ಕೊಡು. ಕತ್ತೆ ಕತ್ತೆ 4 ಕಾಲಿನ ಪ್ರಾಣಿ. ಇದು ಕುಂಬಾರ ಮತ್ತು ಮಡಿವಾಳರ ಮನೆಯಲ್ಲಿ ಹೆಚ್ಚು ಕಂಡು ಬರ್ತದೆ. ಕೆಲಸಕ್ಕೆ ಭಾರ ಸಾಗಿಸೋಕೆ ಬಳಸ್ತಾರೆ. ಕೆಲವರು ತುಂಬಾ ಕೆಲಸ ಮಾಡೋ ಜನರಿಗೆ ಕತ್ತೆ ತರ ದುಡಿತಾನೆ ಅಂತ ಕತ್ತೆ ಉದಾಹರಣೆ ಕೊಡೋದಿದೆ. ಇನ್ನು ಕೆಲವರು ನಮ್ಮಂತ ವಿದ್ಯಾರ್ಥಿಗಳಿಗೂ ಕತ್ತೆ ಅಂತಾರೆ. ಕತ್ತೆ ಬಗ್ಗೆ ಪ್ರಬಂಧ ಕೇಳಲಿಲ್ವೋ ನಿನ್ನ? ಕತ್ತೆ ಲಿಂಗ ಬೊಗಳೋ ಬದ್ಮಾಶ್. ಸರ್ ಶಾಂತಿ ಶಾಂತಿ, ಸಮಾಧಾನ ಮಾಡ್ಕೊಳ್ಳಿ. ಕತ್ತೆ ಪುಲ್ಲಿಂಗ ಸರ್. ಸದ್ಯ ಹೇಳ್ದಿಯಲ್ಲಪ್ಪ, ಕೂತ್ಕೊಳ್ಳ ಸರ್. ಇಲ್ಲ, ಇನ್ನೊಂದು ಕೇಳೋದಿದೆ, ಹೇಳು. ಗುರು ಲಿಂಗ ಯಾವುದು? ಅಯ್ಯೋ, ಯಾಕೋ ಬಾಯಿ ಕೈ ಇಟ್ಕೊಂಡೆ, ಹೇಳ್ಬೇಗ. ಎಲ್ಲ ನಂಗೆ ಕೇಳ್ತೀರಾ ಸರ್? ಅವರನ್ನ ಎಲ್ಲ ಕೇಳಿ. ಕೇಳಿದ್ದಕ್ಕೆ ನೀ ಉತ್ತರ ಕೊಡು. ಗುರು ಗುರು ಸರ್ ಪುಲ್ಲಿಂಗ, ಮೇಡಮ್ ಸ್ತ್ರೀಲಿಂಗ, ಇನ್ನು ಗುರು ನಪುಂಸಕಲಿಂಗ. ಏನಂದೆ? ಗುರು ನಪುಂಸಕಲಿಂಗನ? ನಪುಂಸಕಲಿಂಗನ? ಚಾನಲ್ ಕಮೆಂಟ್ ಮಾಡ್ತಿರೋ ಬಿಡ್ತಿರೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.